ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂಥದ್ದು. ಸೊ ಆ ವಿಚಾರಕ್ಕೆ ಮಾತಾಡಲಿಕ್ಕೆ ಈಗ MLC ಆಗಿರುವಂಥ ರವಿಕುಮಾರ್ ಸರ್ ನಮ್ಮ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಈಗ ಪ್ರಮುಖವಾಗಿ ಯೂಟ್ಯೂಬರ್ಸ್ಗಳಿಗೆ ಫಂಡಿಂಗ್ ಆಗಿ ಅನ್ನುವಂಥ ಒಂದು ಚರ್ಚೆ ನಡೆದಂಥ ಸರ್, ಈ ಕುರಿತಾಗಿ ಹೇಳೋದಾದರೆ ನೋಡಿ, ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ. ಇಷ್ಟೊಂದು ದಿನಗಳಿಂದ ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೆ ಕೆಲವು ಜನ ಯೂಟ್ಯೂಬರ್ಗಳು, ಕೆಲವು ಕಡೆ ಸುದ್ದಿ ಚಾನಲ್ಗಳು, ಪತ್ರಿಕೆಗಳು ಮತ್ತು ಬುದ್ಧಿಜೀವಿಗಳು, ಸುದ್ದಿಜೀವಿಗಳು, ಆಮೇಲೆ ಇಂಟಲೆಕ್ಚುಯಲ್ಸು, ಪ್ರಗತಿಪರರು, ಕಮ್ಯುನಿಸ್ಟರು, ಅರ್ಬನ್ ನಕ್ಸಲೈಟ್ಸು, ಅಂದರೆ ಧರ್ಮ ಅಂತ ಹೇಳಿದ್ರೆ ಅಫೀಮು ಅಂತ ಯಾರು ಹೇಳ್ತಾ ಇದ್ರು, ಇದರೊಳಗೆ ಅನೇಕರಿದ್ದಾರೆ. ಇವರೆಲ್ಲರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ಈ ಸರ್ಕಾರಕ್ಕೆ ಬಹಳ ಕಠೋರವಾಗಿ ತನಿಖೆ ನಡೆಸೋದ್ರ ಬಗ್ಗೆ ಸರ್ಕಾರಕ್ಕೆ ಇಷ್ಟ ಇದೆಯೋ ಇಲ್ಲ ಕೂಡ ಗೊತ್ತಿಲ್ಲ. ಇದರೊಳಗೆ ಕೇರಳದವ್ರು ಇದ್ದಾರೆ ಅಂತ ಅನೇಕ ದಿನಗಳಿಂದ ಬರ್ತಾ ಇದೆ. ಕೇರಳದಿಂದ ಹೌದು, ನನಗೂ ಕೂಡ ಅಪ್ರೋಚ್ ಆಗಿದ್ರು. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನನಗೂ ಕೂಡ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತ ಬಂದಿದ್ರು ಅಂತ ಯಾರೋ ಹೇಳಿದ್ದಾರೆ. ನನ್ನ ಹೆಸರು ಹೇಳೋದಿಲ್ಲ. ತಮಿಳುನಾಡಿನ ಬಗ್ಗೆನೂ ಕೂಡ ಇದೆ, ಕೇರಳದ ಬಗ್ಗೆನೂ ಇದೆ, ಡೆಲ್ಲಿ ಬಗ್ಗೆನೂ ಕೂಡ ಇದೆ, ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರ ಬಗ್ಗೆ ಇದೆ. ಯಾಕೆ NIA ಎಂಕ್ವೈರಿ ಕೊಡೋಕ್ಕೆ ಈ ಸರ್ಕಾರ ಹಿಂದೇಟಾಗ್ತಾ ಇದೆ? SITಯ ವ್ಯಾಪ್ತಿ ಏನು? ಕರ್ನಾಟಕ ಮಾತ್ರ. ಕೇರಳಕ್ಕೆ SIT ಹೆಂಗೆ ಹೋಗುತ್ತೆ? ತಮಿಳುನಾಡಿಗೆ SIT ಹೆಂಗೆ ಹೋಗುತ್ತೆ? ಡೆಲ್ಲಿಗೆ SIT ಹೆಂಗೆ ಹೋಗುತ್ತೆ? SITಯ ವ್ಯಾಪ್ತಿ ಏನು? ಈ ಎಲ್ಲ ಹಿನ್ನೆಲೆಯಲ್ಲಿ NIA ಕೊಡಬೇಕು ಎಂಕ್ವೈರಿಗೆ. ಇದು ಭಾಳ ಗಹನವಾಗಿರ್ತಕ್ಕಂಥ, ಆಳವಾಗಿರ್ತಕ್ಕಂಥ ಮತ್ತು ಭಾಳ ಗಂಭೀರವಾಗಿರ್ತಕ್ಕಂಥ, ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಮಾಡ್ತಕ್ಕಂಥ, ಧರ್ಮಸ್ಥಳಕ್ಕೆ ಒಂದು ದೊಡ್ಡ ಅಪಚಾರವನ್ನು ಎಸಗಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಇರೋದ್ರಿಂದ NIA ತನಿಖೆ ಆಗಬೇಕು ಅಂತ ನಾವು ಭಾಳ ತೀವ್ರವಾಗಿ ಆಗ್ರಹಿಸ್ತೀವಿ. ಈಗ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರು ಮತ್ತು ಈ ಜಯಣ್ಣ ತಿಮ್ಮನೂಡಿ ಅವರು ಆ ಗೋಡೆಯನ್ನು ತೆಗೆದುಕೊಂಡು ಕೇರಳದ ಸಂಸದರಂತ, ಕಮ್ಯುನಿಸ್ಟ್ ಪಕ್ಷದ ಸಂಸದರಂತ ಸಂತೋಷ್ ಕುಮಾರ್ ಅವ್ರ ಬಳಿ ಹೋಗಿದ್ರಂತೆ ಸರ್. ಈಗ ಸಂತೋಷ್ ಕುಮಾರ್ ಅವರು ಒಂದು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು, ಇದಕ್ಕೆ ಕಾನೂನಲ್ಲಿ ಯಾರು ತೊಡಕಾಗುತ್ತೆ? ಅದಕ್ಕೆ ನಾನು ಹೇಳಿದೆ, ಹೆಸರು ಯಾರ್ದು ಹೇಳಲಿಲ್ಲ. ಅನೇಕ ಜನ ಬೇರೆ ಬೇರೆ ಪಾರ್ಟಿಯವರಿದ್ದಾರೆ, ಕಮ್ಯುನಿಸ್ಟ್ರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಆಮೇಲೆ ಯೂಟ್ಯೂಬರ್ಸ್ ಇದ್ದಾರೆ. ಈ ಎಲ್ಲ ಬುರುಡೆಗಳ ಹಿಂದೆ ಇನ್ನೊಂದು ದೊಡ್ಡ ಬುರುಡೆಗಳಿದ್ದಾವೆ. ಈ ಬುರುಡೆಯ ಹಿಂದೆ ಆ ಬುರುಡೆಗಳೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ NIA ಕೊಟ್ಟರೆ ಎಲ್ಲ ಶುದ್ಧ ಆಗುತ್ತೆ. ಸರ್, ಈಗ ಕೆಲವಷ್ಟು ಮಹಿಳಾ ಸಂಘದವರು ಸೋನಿಯಾ ಗಾಂಧಿ ಅವರು ಪತ್ರ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಾವಾಗಿರೋದನ್ನು ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರ ಬರೆದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಉದಾಹರಣೆ, ಮಹಿಳೆಯರು ಪತ್ರವನ್ನು ಬರೆದಿದ್ದಾರೆ. ಕವಿತಾ ಲಂಕೇಶ್ ಅವರು ಮತ್ತು ಇನ್ಯಾರು ಕೆಲವರೆಲ್ಲ ಪ್ರಗತಿಪರರು ಎಲ್ಲ ಸೇರಿಕೊಂಡು ಏನಂತ ಡಿಮ್ಯಾಂಡ್ ಮಾಡಿದ್ದಾರೆ, ಆ ಪತ್ರವನ್ನು ಬರೆದು ಸೋನಿಯಾ ಗಾಂಧಿ ಅವರಿಗೆ ಏನಂತ ಬರೆದಿದ್ದಾರೆ, ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಬರೆದ್ರು, ಕೇಂದ್ರ ಸರ್ಕಾರಕ್ಕೆ ಯಾಕೆ ಬರೀಲಿಲ್ಲ, NIA ಎಂಕ್ವೈರಿ ಆಗಬೇಕು ಅಂತ ಯಾಕೆ ಹೇಳಿಲ್ಲ, ಇದೆಲ್ಲ ವಿಷಯ ಇದೆ. ಹಾಗಾಗಿ ಅದು ಆ ಪತ್ರ ಯಾರ ವಿರುದ್ಧ ಇದೆ ಈಗ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಇದೆಲ್ಲ ವಿಷಯ ತನಿಖೆ ಆಗಬೇಕಾಗ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರುವಂಥ ಕೆಲಸಕ್ಕೆ ಇದೆ. ಇದರೊಳಗೆ ಸಾಕಷ್ಟು ವಿಷಯ ಇದೆ. ಈಗ ಉದಾಹರಣೆ DK ಶಿವಕುಮಾರ್ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರನೇ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಈ ವಿಷಯ ಷಡ್ಯಂತ್ರ ಇದ್ದರೆ ಈ ಷಡ್ಯಂತ್ರವನ್ನು ಭೇದಿಸೋದಕ್ಕೆ NIAಗೆ ಯಾಕೆ ಎಂಕ್ವೈರಿ ಕೊಡ್ತಾ ಇಲ್ಲ, ಯಾಕೆ ಆಗ್ರಹಪಡಿಸ್ತಾ ಇಲ್ಲ DK ಶಿವಕುಮಾರ್? ತಮ್ಮದೇ ಸರ್ಕಾರ ಅಲ್ಲ, ಉಪಮುಖ್ಯಮಂತ್ರಿಗಳು, ಯಾಕೆ NIAಗೆ ಎಂಕ್ವೈರಿಗೆ ವಹಿಸಬಾರ್ದು ಸರ್ಕಾರ? ದೊಡ್ಡ ಷಡ್ಯಂತ್ರ ಇದ್ದರೆ ಏನು ಇದಿಷ್ಟು MLC ಆಗಿರುವಂಥ ರವಿಕುಮಾರ್ ಸರ್ ಅವರು ಮಾತಾಗಿದ್ದು. ಒಟ್ಟಾಗಿ ಏನು ಧರ್ಮಸ್ಥಳ ಬೇಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಕೆಲವೊಂದಿಷ್ಟು ಅಂತಾರಾಜ್ಯ ಮಟ್ಟದಲ್ಲಿ ಇದು ಪ್ರಕರಣ ನಡೆದಿರುವಂಥ ಚಾಚಿರುವ ಹಿನ್ನೆಲೆಯಲ್ಲಿ SIT ಎಲ್ಲೊಂದು ಕಡೆ ತೊಂದರೆ ಆಗುತ್ತೆ. ಇದನ್ನು NIAಗೆ ವಹಿಸುವುದೇ ಉತ್ತಮ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ನಮ್ಮ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂಥದ್ದು. ಸೊ ಆ ವಿಚಾರಕ್ಕೆ ಮಾತಾಡಲಿಕ್ಕೆ ಈಗ MLC ಆಗಿರುವಂಥ ರವಿಕುಮಾರ್ ಸರ್ ನಮ್ಮ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಈಗ ಪ್ರಮುಖವಾಗಿ ಯೂಟ್ಯೂಬರ್ಸ್ಗಳಿಗೆ ಫಂಡಿಂಗ್ ಆಗಿ ಅನ್ನುವಂಥ ಒಂದು ಚರ್ಚೆ ನಡೆದಂಥ ಸರ್, ಈ ಕುರಿತಾಗಿ ಹೇಳೋದಾದರೆ ನೋಡಿ, ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ. ಇಷ್ಟೊಂದು ದಿನಗಳಿಂದ
ಧರ್ಮಸ್ಥಳದ ಹೆಸರನ್ನು ಕೆಡಿಸೋದಕ್ಕೆ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೆ ಕೆಲವು ಜನ ಯೂಟ್ಯೂಬರ್ಗಳು, ಕೆಲವು ಕಡೆ ಸುದ್ದಿ ಚಾನಲ್ಗಳು, ಪತ್ರಿಕೆಗಳು ಮತ್ತು ಬುದ್ಧಿಜೀವಿಗಳು, ಸುದ್ದಿಜೀವಿಗಳು, ಆಮೇಲೆ ಇಂಟಲೆಕ್ಚುಯಲ್ಸು, ಪ್ರಗತಿಪರರು, ಕಮ್ಯುನಿಸ್ಟರು, ಅರ್ಬನ್ ನಕ್ಸಲೈಟ್ಸು, ಅಂದರೆ ಧರ್ಮ ಅಂತ ಹೇಳಿದ್ರೆ ಅಫೀಮು ಅಂತ ಯಾರು ಹೇಳ್ತಾ ಇದ್ರು, ಇದರೊಳಗೆ ಅನೇಕರಿದ್ದಾರೆ. ಇವರೆಲ್ಲರ ಬಗ್ಗೆನೂ ಕೂಡ ಎಂಕ್ವೈರಿ ಆಗಬೇಕು. ಈ ಸರ್ಕಾರಕ್ಕೆ ಬಹಳ ಕಠೋರವಾಗಿ ತನಿಖೆ ನಡೆಸೋದ್ರ ಬಗ್ಗೆ ಸರ್ಕಾರಕ್ಕೆ ಇಷ್ಟ ಇದೆಯೋ ಇಲ್ಲ ಕೂಡ ಗೊತ್ತಿಲ್ಲ. ಇದರೊಳಗೆ ಕೇರಳದವ್ರು ಇದ್ದಾರೆ ಅಂತ ಅನೇಕ ದಿನಗಳಿಂದ ಬರ್ತಾ ಇದೆ. ಕೇರಳದಿಂದ ಹೌದು, ನನಗೂ ಕೂಡ ಅಪ್ರೋಚ್ ಆಗಿದ್ರು, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನನಗೂ ಕೂಡ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತ ಬಂದಿದ್ರು ಅಂತ ಯಾರೋ ಹೇಳಿದ್ದಾರೆ. ನನ್ನ ಹೆಸರು ಹೇಳೋದಿಲ್ಲ. ತಮಿಳುನಾಡಿನ ಬಗ್ಗೆನೂ ಕೂಡ ಇದೆ, ಕೇರಳದ ಬಗ್ಗೆನೂ ಇದೆ, ಡೆಲ್ಲಿ ಬಗ್ಗೆನೂ ಕೂಡ ಇದೆ, ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರ ಬಗ್ಗೆ ಇದೆ. ಯಾಕೆ NIA ಎಂಕ್ವೈರಿ ಕೊಡೋಕ್ಕೆ ಈ ಸರ್ಕಾರ ಹಿಂದೇಟಾಗ್ತಾ ಇದೆ? SITಯ ವ್ಯಾಪ್ತಿ ಏನು? ಕರ್ನಾಟಕ ಮಾತ್ರ. ಕೇರಳಕ್ಕೆ SIT ಹೆಂಗೆ ಹೋಗುತ್ತೆ? ತಮಿಳುನಾಡಿಗೆ SIT ಹೆಂಗೆ ಹೋಗುತ್ತೆ? ಡೆಲ್ಲಿಗೆ SIT ಹೆಂಗೆ ಹೋಗುತ್ತೆ? SITಯ ವ್ಯಾಪ್ತಿ ಏನು? ಈ ಎಲ್ಲ ಹಿನ್ನೆಲೆಯಲ್ಲಿ NIA ಕೊಡಬೇಕು ಎಂಕ್ವೈರಿಗೆ. ಇದು ಭಾಳ ಗಹನವಾಗಿರ್ತಕ್ಕಂಥ, ಆಳವಾಗಿರ್ತಕ್ಕಂಥ ಮತ್ತು ಭಾಳ ಗಂಭೀರವಾಗಿರ್ತಕ್ಕಂಥ, ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಮಾಡ್ತಕ್ಕಂಥ, ಧರ್ಮಸ್ಥಳಕ್ಕೆ ಒಂದು ದೊಡ್ಡ ಅಪಚಾರವನ್ನು ಎಸಗಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಇರೋದ್ರಿಂದ NIA ತನಿಖೆ ಆಗಬೇಕು ಅಂತ ನಾವು ಭಾಳ ತೀವ್ರವಾಗಿ ಆಗ್ರಹಿಸ್ತೀವಿ. ಈಗ ಪ್ರಮುಖವಾಗಿ ಗಿರೀಶ್ ಅವರು ಮತ್ತು ಈ ಜಯಣ್ಣ ತಿಮ್ಮನೂಡಿ ಅವರು ಆ ಗೋಡೆಯನ್ನು ತೆಗೆದುಕೊಂಡು ಕೇರಳದ ಸಂಸದರಂತ, ಕಮ್ಯುನಿಸ್ಟ್ ಪಕ್ಷದ ಸಂಸದರಂತ ಸಂತೋಷ್ ಕುಮಾರ್ ಅವ್ರ ಬಳಿ ಹೋಗಿದ್ರಂತೆ ಸರ್. ಈಗ ಸಂತೋಷ್ ಕುಮಾರ್ ಅವರು ಒಂದು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು, ಇದಕ್ಕೆ ಕಾನೂನಲ್ಲಿ ಯಾರು ತೊಡಕಾಗುತ್ತೆ? ಅದಕ್ಕೆ ನಾನು ಹೇಳಿದೆ, ಹೆಸರು ಯಾರ್ದು ಹೇಳಲಿಲ್ಲ. ಅನೇಕ ಜನ ಬೇರೆ ಬೇರೆ ಪಾರ್ಟಿಯವರಿದ್ದಾರೆ, ಕಮ್ಯುನಿಸ್ಟ್ರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಆಮೇಲೆ ಯೂಟ್ಯೂಬರ್ಸ್ ಇದ್ದಾರೆ. ಈ ಎಲ್ಲ ಬುರುಡೆಗಳ ಹಿಂದೆ ಇನ್ನೊಂದು ದೊಡ್ಡ ಬುರುಡೆಗಳಿದ್ದಾವೆ. ಈ ಬುರುಡೆಯ ಹಿಂದೆ ಆ ಬುರುಡೆಗಳೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ NIA ಕೊಟ್ಟರೆ ಎಲ್ಲ ಶುದ್ಧ ಆಗುತ್ತೆ. ಸರ್, ಈಗ ಕೆಲವಷ್ಟು ಮಹಿಳಾ ಸಂಘದವರು ಸೋನಿಯಾ ಗಾಂಧಿ ಅವರು ಪತ್ರ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಇಲ್ಲಿ ಸಾವಾಗಿರೋದನ್ನು ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರ ಬರೆದಕ್ಕೆ ನಾನು ಹೇಳ್ತಾ ಇದ್ದೇನೆ. ಈಗ ಉದಾಹರಣೆ, ಮಹಿಳೆಯರು ಪತ್ರವನ್ನು ಬರೆದಿದ್ದಾರೆ. ಕವಿತಾ ಲಂಕೇಶ್ ಅವರು ಮತ್ತು ಇನ್ಯಾರು ಕೆಲವರೆಲ್ಲ ಪ್ರಗತಿಪರರು ಎಲ್ಲ ಸೇರಿಕೊಂಡು ಏನಂತ ಡಿಮ್ಯಾಂಡ್ ಮಾಡಿದ್ದಾರೆ, ಆ ಪತ್ರವನ್ನು ಬರೆದು ಸೋನಿಯಾ ಗಾಂಧಿ ಅವರಿಗೆ ಏನಂತ ಬರೆದಿದ್ದಾರೆ, ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಬರೆದ್ರು, ಕೇಂದ್ರ ಸರ್ಕಾರಕ್ಕೆ ಯಾಕೆ ಬರೀಲಿಲ್ಲ, NIA ಎಂಕ್ವೈರಿ ಆಗಬೇಕು ಅಂತ ಯಾಕೆ ಹೇಳಿಲ್ಲ, ಇದೆಲ್ಲ ವಿಷಯ ಇದೆ. ಹಾಗಾಗಿ ಅದು ಆ ಪತ್ರ ಯಾರ ವಿರುದ್ಧ ಇದೆ ಈಗ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಇದೆಲ್ಲ ವಿಷಯ ತನಿಖೆ ಆಗಬೇಕಾಗ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರುವಂಥ ಕೆಲಸಕ್ಕೆ ಮುಂದಾದ್ರೆ ಹೇಗೆ? ಇದರೊಳಗೆ ಸಾಕಷ್ಟು ವಿಷಯ ಇದೆ. ಈಗ ಉದಾಹರಣೆ DK ಶಿವಕುಮಾರ್ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರನೇ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಈ ವಿಷಯ ಷಡ್ಯಂತ್ರ ಇದ್ದರೆ ಈ ಷಡ್ಯಂತ್ರವನ್ನು ಭೇದಿಸೋದಕ್ಕೆ NIAಗೆ ಯಾಕೆ ಎಂಕ್ವೈರಿ ಕೊಡ್ತಾ ಇಲ್ಲ, ಯಾಕೆ ಆಗ್ರಹಪಡಿಸ್ತಾ ಇಲ್ಲ DK ಶಿವಕುಮಾರ್? ತಮ್ಮದೇ ಸರ್ಕಾರ ಅಲ್ಲ, ಉಪಮುಖ್ಯಮಂತ್ರಿಗಳು, ಯಾಕೆ NIAಗೆ ಎಂಕ್ವೈರಿಗೆ ವಹಿಸಬಾರ್ದು ಸರ್ಕಾರ? ದೊಡ್ಡ ಷಡ್ಯಂತ್ರ ಇದ್ದರೆ ಏನು ಇದಿಷ್ಟು ಕುಮಾರ್ ಸರ್ ಅವರು ಮಾತಾಗಿದ್ದು. ಒಟ್ಟಾರೆ ಏನು ಧರ್ಮಸ್ಥಳ ಬೇಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಕೆಲವೊಂದಿಷ್ಟು ಅಂತಾರಾಜ್ಯ ಮಟ್ಟದಲ್ಲಿ ಇದು ಪ್ರಕರಣ ನಡೆದಿರುವಂಥ ಚಾಚಿರುವ ಹಿನ್ನೆಲೆಯಲ್ಲಿ SIT ಎಲ್ಲೊಂದು ಕಡೆ ತೊಂದರೆ ಆಗುತ್ತೆ. ಇದನ್ನು NIAಗೆ ವಹಿಸುವುದೇ ಉತ್ತಮ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ನಮ್ಮ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.